ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಶ್ರೀರಾಮ ರಾಮ ರಾಮೇತಿ ರಾಮ ರಾಮೇ ಮನೋಹರ ಸಹಸ್ರನಾಮ ತತ್ಪಲ್ಯಂ ರಾಮ ನಾಮ ಹರಾಮಿ ಸೀತನಾಮ ತತ್ಪಲ್ಯಂ ರಾಮ ನಾಮ ಹರಾಮಿ ಮನೋಜತ್ರಂ ಮಾರ್ತುಲ್ಯಭೇದಂ ಜಿತೇಂದ್ರ ಶ್ರೀರಾಮದೂತಂ ಶಿರಸಾ ನಮಹಾಮಿ. ನಿರ್ಮಲಾ ತುಂಗಭದ್ರಾ ಅಭಿಯಾನಕ್ಕೆ ಜಯವಾಗಲಿ. ಭದ್ರ ಭದ್ರ ತುಂಗಭದ್ರ ಭದ್ರ ಭದ್ರ ತುಂಗಭದ್ರ ಭದ್ರ ಭದ್ರ ತುಂಗಭದ್ರ ನಿರ್ಮಲಾ ತುಂಗಭದ್ರಾ ಅಭಿಯಾನಕ್ಕೆ ಜಯವಾಗಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ತುಂಗಭದ್ರಾ, ಜೈ ತುಂಗಭದ್ರಾ ಮಾತಾ ಕಿ. ನಿರ್ಮಲಾ ತುಂಗಭದ್ರಾ ಅಭಿಯಾನ జలజాగృతి పాదయాత్రకు అವೆಲ್ಲరికీ ಯಶಸ್ವಿಯಾಗಲಿ. ಪಾದಯಾತ್ರೆ ಯಶಸ್ವಿಯಾಗಿ ನಾನು ಮೆಲಿಸ್ತಾ ಗಂಗಾ ಸ್ನಾನ ತುಂಗಭದ್ರಾ ಪಾನ ಭಾರಿ ಶ್ರೇಷ್ಠ ಆಗಿದೆ. ಅದಕ್ಕಾಗಿ ನಾವೆಲ್ಲರೂ ತುಂಗಭದ್ರನು ಉಳಿಸಬೇಕು, ಜಲನ್ನು ಕಾಪಾಡಬೇಕು. ಜೈ ದೇವ್. ತುಂಗಭದ್ರಾ ಅಭಿಯಾನ ಜನಜಾಗೃತಿ ಪಾದಯಾತ್ರೆಗೆ ಚಾಲನೆ ನೀಡಿದ್ದ ನಮ್ಮ ಪರಮ ಪೂಜ್ಯ ಗುರುಗಳಾದ ಬ್ರಹ್ಮಾನಂದ ಸ್ವಾಮೀಜಿ ಅವರು ಪಾದಕ್ಕೆ ಪಡಮಟ್ಟು ಇಲ್ಲಿ ಆಗಮಿಸಿದ್ದ ಎಲ್ಲ ಗಣ್ಯ ವ್ಯಕ್ತಿಗಳು, ಒಬ್ಬರಲ್ಲ ಇಬ್ಬರಲ್ಲ, ಯಾಕಂದರೆ ಇದರ ಸಲುವಾಗಿ ಬಹಳಷ್ಟು ಜನ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ವಂದಿಸ್ಬೇಕು ನಾನು. ಯಾಕಂದರೆ ನಾವು ಮಾಡೋದು ಕಡಿಮೆ, ಅವ್ರು ಮಾಡೋದು ಹೆಚ್ಚು ಕೆಲಸ ಆಗಿದೆ. ಹುಡುಗರಿರ್ಬೋದು, ಹಿರಿಯರಿರ್ಬೋದು, ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿ ನಮ್ಮ ನೆಲ ಉಳಿಸ್ಕೋಬೇಕಂತ ಅವರು ಪಡತೊಟ್ಟಿದ್ದಾರೆ. ಎರಡನೇದಾಗಿ 40 ವರ್ಷದ ಹಿಂದೆ ಎಲ್ಲರೂ ನಾವು 40 ಅಂದ್ರೆ 50 ವರ್ಷ ಇರೋರೆಲ್ಲ ತುಂಗಭದ್ರಾ ನೀರು ತಂದು ಮನೆಗೆ ಇಟ್ಕೊಂಡು ಕುಡಿತಾ ಇದ್ವಿ. ಈಗ ಕೈ ತೊಳ್ಕೋಬೇಕಂದ್ರೆ ಹಿಂದೆ ನೋಡೋ ಪರಿಸ್ಥಿತಿ ಬಂದಿದೆ. ಅದು ಮುಂದಿನ ಪೀಳಿಗೆಗೆ ಬರಬಾರ್ದು ಆ ಪರಿಸ್ಥಿತಿ. ಅಂದ್ರೆ ನಾವೆಲ್ಲ ಸೇರಿ ಒಗ್ಗಟ್ಟಲಿದ್ದ ಸ್ವಚ್ಛ ತುಂಗಭದ್ರಾ ನೋಡ್ಬೇಕು. ಯಾವಾಗ ನೋಡ್ಬೇಕಂದ್ರೆ ಇಷ್ಟರಲ್ಲೇ ಎಲ್ಲಾರು ಇದು ಮುಗಿತು 4ನೇ ತಾರೀಕು ಅವ್ರಿಗೆ ಒಪ್ಪಿಸ್ಬಿಟ್ಟಿವಿ ಅಂತ ಅಲ್ಲ. ತುಂಗಭದ್ರಾ ನಮ್ಮದು, ಇನ್ನೊಬ್ರಿಗೆ ಒಪ್ಸೋ ಅವಶ್ಯಕತೆ ಇಲ್ಲ. ಪ್ಲಾಸ್ಟಿಕ್ ನಿಷೇಧ ಇರ್ಬೋದು, ಒಂದು ಟೀಮ್ ಮಾಡ್ಕೊಳ್ರಿ ಹುಡುಗರೆಲ್ಲ. ದಯವಿಟ್ಟು ನಾನು ಕೇಳೋದು, ಯಾಕಂದ್ರೆ ನಿಮ್ಮಲ್ಲಿ ಇರೋ ಶಕ್ತಿ ಹನುಮಪ್ಪನ ಶಕ್ತಿ ಇದ್ದಂಗ. ನಿಮ್ಗೆ ಯಾರಾದ್ರೂ ಹೇಳಿದ್ರೆ ಗೊತ್ತಾಗತ್ತೆ. ನೀವು ಒಂದು ಗುಂಪುಗಳು ಮಾಡ್ಕೊಂಡು ನದಿ ಸುತ್ತಮುತ್ತಲ ಎಲ್ಲಿ ಪ್ಲಾಸ್ಟಿಕ್ ನಿಷೇಧ ಅಂತ ಖಂಡಿತವಾಗಿ ಹೇಳಿ. ನಾಳೆ ಸಂಕ್ರಮಣ ಬರ್ತಾ ಇದೆ, ಅದೇ ನೀರು ಕಲುಷಿತ ಆಗಬಾರ್ದು. ಅದಕ್ಕೆ ತಕ್ಕಂಗೆ ವ್ಯವಸ್ಥೆ ನೀವು ಮಾಡ್ಕೋಬೇಕಾಗತ್ತೆ. ಇದಕ್ಕಾಗಿ ಶಿವಮೊಗ್ಗದಿಂದ ಹಿರಿಯರು ಬಂದಿದ್ದಾರೆ. ಪ್ರತಿಯೊಬ್ಬರು ಇದುವರೆ ಭಾಗವಹಿಸಿ ಮುಂದೆ ಈ ಭಾಗವಹಿಸೋದಷ್ಟೇ ಅಲ್ಲ, ಈ 4 ದಿವಸದ ಕಾರ್ಯಕ್ರಮ ಅಲ್ಲ, ಇಡೀ ಜೀವನ ಪರ್ಯಂತ ನಾವು ರಕ್ಷಿಸ್ಕೋಬೇಕಾಗಿದ್ದ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಅಂತ ಹನುಮಪ್ಪನ ಪ್ರಾರ್ಥಿಸುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಅದರದ ಪಾಟೀಲ್ ಜಿ ಅವರು ನಮ್ಮನ್ನ ಎಲ್ಲ ಯುವಕರನ್ನ ಕರೆದು ಕೇಳಿದ್ರು, ಮುಂದಿನ ಪೀಳಿಗೆಗೆ ನೀವು ಏನನ್ನು ಕೊಡ್ತೀರಾ? ನಿರ್ಮಲವಾದ ಗಾಳಿ, ನಿರ್ಮಲವಾದ ನೀರು, ನಿರ್ಮಲವಾದ ಜಲವನ್ನ ನಾವು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗ್ತಕ್ಕಂತ ಕೆಲಸ ಮಾಡ್ಬೇಕು, ನೀವು ಯುವಕರೆಲ್ಲರೂ ಸೇರ್ಬೇಕಂತಂದು 2ನೇ ಹಂತದ ಪಾದಯಾತ್ರೆ ಅಂಜನಾದ್ರಿಯಲ್ಲೇ ಅದು ಸಮಾಪ್ತಿಗೊಂಡಿತ್ತು. ನಮ್ದು ಏನಂತಂದ್ರೆ 3ನೇ ಹಂತದ ಪಾದಯಾತ್ರೆ ಕಿಷ್ಕಿಂಧೆಯಿಂದ ಮಂತ್ರಾಲಯದವರೆಗೆ ಆಗಿದೆ. ಹಾಗಾಗಿ ತಾವೆಲ್ಲ ಗಂಗಾವತಿ ಬಂಧುಗಳು ಸುತ್ತಮುತ್ತ ಎಲ್ಲ ಹಳ್ಳಿಯ ಯುವಕರು ಎಲ್ಲರೂ ಸೇರ್ಬೇಕು. ಯಾಕಂತಂದ್ರೆ ಈ ನಿರ್ಮಲವಾದ ತುಂಗಭದ್ರಾ ನೀರನ್ನ ನಾವು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ನಾವು ಮುಂದಿನ ಜನ್ಮಕ್ಕೆ ರೋಗ ಆಹ್ವಾನಿತ ಅಂತ ನಾವು ತಿಳ್ಕತ್ತೀವಿ.
ಈ ನಿರ್ಮಲ ತುಂಗಭದ್ರದ ರಾಯಭಾರಿಯನ್ನಾಗಿ ಮಾತೋಶ್ರೀ ಲಲಿತಾರಾಣಿ ಅಮ್ಮವ್ರನ್ನೇ ಮಾಡಿದ್ದಾರೆ. ಯಾಕಂತಂದ್ರೆ ಎಲ್ಲ ನದಿಗಳಿಗೂ ಹೆಣ್ಣಿನ ಹೆಸರೇ ಇದೆ. ಅಂದ್ರೆ ನಾವು ಎತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಅಂದ್ರೆ ಎಲ್ಲಿ ಹೆಣ್ಣು ಮಕ್ಕಳನ್ನ, ನೀರನ್ನ, ಗೋವನ್ನ ನಾವು ಪೂಜ್ಯಣೀಯವಾಗಿ ನೋಡ್ತೀವೋ ಅಲ್ಲಿ ಮಾತ್ರ ನಮಗೆ ಸಮೃದ್ಧಿ ಒದಗಿಸ್ಲಿಕ್ಕೆ ದೇವರು ಅಸ್ತು ಅಂತಾನೆ ಅಂತ ಮಾತನ್ನ ಹೇಳಿ ನನಗೆ ಈ ಮಾತನ್ನ. ಹಲೋ, ಎಲ್ಲ ನದಿಗಳು ಜೀವ ನದಿಗಳು. ನಮ್ಮ ಭಾಗದ ನದಿ ಜೀವ ನದಿ ತುಂಗಭದ್ರಾ. ಈ ತುಂಗಭದ್ರಾ ಉಳಿವಿಗಾಗಿ ಈ ಒಂದು ಹೋರಾಟ, ಈ ಒಂದು ಜಾಥಾ, ತಾವೆಲ್ಲರೂ ಇದಕ್ಕೆ ಬೆಂಬಲಿಸಬೇಕಾಗಿ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಆಂಜನೇಯ ಜನ್ಮ ತಾಳಿರ್ತಕ್ಕಂಥ ಈ ಪವಿತ್ರವಾದಂತ ಆಂಜನೇಯ ಬೆಟ್ಟದ ಕಿಷ್ಕಿಂಧ ನಾಡಿನಲ್ಲಿ 3ನೇ ಹಂತದ ಏನು ಪಾದಯಾತ್ರೆ ಅಭಿಯಾನ ಪ್ರಾರಂಭ ಆಗಿದೆ. ಇವತ್ತಿನ ದಿವಸ ಡಾಕ್ಟರ್ ಮಾಲಿ ಪಾಟೀಲ್ ರವರು, ಜೋಶಿ ಅವರು, ಲಲಿತಾರಾಣಿ ಶ್ರೀರಂಗದೇವರವರು, ನಮ್ಮ ವಿಶ್ವ ಖ್ಯಾತಿಯನ್ನು ಹೊಂದಿರತಕ್ಕಂತ ಪ್ರಾಣೇಶ್ ಬೀಚಿ ಅವರು, ಕೊಟ್ಟಿಗೆ ಅವರು, ನಮ್ಮ ಸಾಹೇಬರು ಆಂಜನೇಯ ಅವರು, ಅನೇಕ ಹಿರಿಯರ ಮುಖಾಂತರ ಇವತ್ತು ಈ ಕಿಷ್ಕಿಂಧ ಪರ್ವತದ ಆಂಜನೇಯ ಸ್ವಾಮಿ ಸನ್ನಿಧಿಯಿಂದ 3ನೇ ಹಂತದ ಪಾದಯಾತ್ರೆ ಪ್ರಾರಂಭ ಆಗ್ತಾ ಇದೆ. ಈ ಪ್ರಾರಂಭಕ್ಕೆ ನಮ್ಮ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರತಕ್ಕಂತ ವಿದ್ಯಾರ್ಥಿನಿಯರು, ಮುಖ್ಯೋಪಾಧ್ಯಾಯರು, ಶಾಲೆಯ ಎಲ್ಲಾ ಮುಖ್ಯಸ್ಥರು ಆಂಜನೇಯಾದ್ರಿ ಪರ್ವತದ ಈ ಒಂದು ನದಿ ತಟಕದಲ್ಲಿ 27ನೇ ತಾರೀಕು ಸಹಸ್ರ ಸಂಖ್ಯೆಯಲ್ಲಿ ಪ್ರಸನ್ನ ಪಂಪಾಪತಿ ದೇವಸ್ಥಾನದ ಒಂದು ಅಭಿಯಾನ ಪ್ರಾರಂಭ ಆಗ್ತದೆ. ಅದಕ್ಕಿಂತ ಪೂರ್ವವಾಗಿ ನಮ್ಮ ಸಹೋದರಿ ಆಗಿರ್ತಕ್ಕಂಥ ಶಾಹೀನ್ ಬೇಗಂ ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಯಾವುದೇ ಜಾತಿ ಮತ ಪಕ್ಷ ಇಲ್ಲದೆ ಎಲ್ಲರಿಗೂ ಶುದ್ಧ ಕುಡಿಯುವ ನೀರನ್ನ ಕೊಡಬೇಕು. ಅಪವಿತ್ರವಾಗಿರ್ತಕ್ಕಂಥ, ಕಲುಷಿತವಾಗಿರ್ತಕ್ಕಂಥ ತುಂಗಭದ್ರೆಯನ್ನ ಸ್ವಚ್ಛಗೊಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಿರ್ಮಲಾ ತುಂಗಭದ್ರಾ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೇವೆ. ಆ ಕಾರಣ ಎಲ್ಲರೂ ಸಹಕಾರ ಕೊಡಬೇಕಂತ ವಿನಂತಿಯನ್ನ ಸಾರ್ವಜನಿಕವಾಗಿ ಮಾಡಿಕೊಂಡು ತುಂಗಭದ್ರಾ ಅಭಿಯಾನಕ್ಕೆ ಜಯವಾಗಲಿ ಅಂತಕ್ಕಂಥ ಘೋಷಣೆಯೊಂದಿಗೆ ನಾವು ಈಗ ಪ್ರಾರಂಭ ಮಾಡ್ತೀವಿ. ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಕೇವಲ ಇದು IT ಅಥವಾ ಕಂಪ್ಯೂಟರ್ಸ್ ಅವು ಇವು ಅಂತ ಹೇಳಿ ಅವುಗಳ ನಮ್ಮ ಚಿತ್ತ ಆ ಕಡೆಗೆ ಆಗೋದ್ರಿಂದ ನಾವು ನಮ್ಮ ಬೇಸನ್ನು ನಾವು ಮರ್ತು ಬಿಟ್ಟಿದ್ದೀವಿ. ನಮ್ಗೆ ಏನ್ ಬೇಸಿಕ್ ಬೇಕಾಗಿದೆ, ನೆಲ, ಜಲ, ಗಾಳಿ, ಇವುಗಳನ್ನು ನಾವು ಮರೆತು ನಾವು ಕೇವಲ ಯಾವುದೇ ರೀತಿಯಿಂದ ಇವು ಆಧುನಿಕತೆ ಅಂತ ಹೇಳಿದ್ರೆ ನಮ್ಮ ಬೇಸನ್ನು ಬಿಟ್ಟು ನಾವು ಬೇರೆ ಕಡೆಗೆ ನಾವು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಆಗಲಾರದ ಮಾತಾಗಿದೆ. ಹಾಗಾಗಿ ಸರ್ ಅವರು ಈಗ ಹೇಳಿದ್ರು, ಈ ಒಂದು ಅಭಿಯಾನದ ಮೂಲಕ ನಮ್ಮ ಸರ್ಕಾರ ಈಗಾದ್ರೂ ಎಚ್ಚೆತ್ಕೊಂಡು ನಮ್ಮ ಡ್ಯಾಮ್ ನಲ್ಲಿ ಇರ್ತಕ್ಕಂತ ಹೂಳಾಗ್ಲಿ ಅಥವಾ ಈ ತುಂಗಭದ್ರಾ ನದಿಯಲ್ಲಿ ಇರ್ತಕ್ಕಂತಹ ಒಂದು ಮಾಲಿನ್ಯ ಮತ್ತು ಈ ಒಂದು ಅನಿರ್ಮಲತ ಏನಿದೆ ಅದನ್ನ ಎಲ್ಲ ಕ್ಲೀನ್ ಮಾಡುವ ಮೂಲಕ ಒಂದು ಅಭಿಯಾನ ನಮ್ಮೆಲ್ಲರ ಜೊತೆಗೆ ಸರ್ಕಾರವು ಕೂಡ ಕೈ ಜೋಡಿಸಿ ಅವರು ಒಂದು ನಿರ್ಣಯವನ್ನು ತೆಗೆದುಕೊಂಡ್ರೆ ಇದು ಮಾತ್ರ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಕೇವಲ ಜನರ ಜಾಗೃತಿ ಅಷ್ಟೇ ಇಲ್ಲ, ಜಲ ಜಾಗೃತಿ ಅಷ್ಟೇ ಇಲ್ಲ, ನಮ್ಮ ಜೊತೆಗೆ ಎಲ್ಲರೂ ಬರ್ಬೇಕು. ಈ ಒಂದು ನದಿಯ ಏನು ಇದು ಕಲುಷತೆ ಆಗ್ತಾ ಇದೆ, ಈ ಒಂದು ಮತ್ತೆ ಅದನ್ನ ನಿರ್ಮಲತೆಯನ್ನು ನಾವು ತೆಗೆದುಕೊಂಡು ಬರ್ಬೇಕು ಅಂತ ಹೇಳಿದ್ರೆ ನಮ್ ಜೊತೆಗೆ ಎಲ್ಲರೂ ಸೇರ್ಬೇಕು. ನಾವೆಲ್ಲರೂ ಒಂದಾಗಿ ಸರ್ಕಾರದೊಂದಿಗೆ ನಾವು ಈ ಒಂದು ಅಭಿಯಾನವನ್ನು ನಡೆಸಿದರೆ ಮುಂದಿನ ದಿನಗಳಲ್ಲಿ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು, ನಾವೇ ಈಗ ಹೇಳ್ತಾ ಇದೀವಿ ನಮ್ಮ ಮಕ್ಕಳಿಗೆ, ನಾವು ಸಣ್ಣವರಿದ್ದಾಗ ಈ ರೀತಿ ಇತ್ತು, ಅಲ್ಲಿಂದ ಇಲ್ಲಿವರೆಗೆ ನೀರಿತ್ತು, ಹಾಗಿತ್ತು, ಹೀಗಿತ್ತು ಅಂತ ಹೇಳಿ. ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳಿಗೆ ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ನಿರ್ಮಲ ತುಂಗಭದ್ರಾ ಅಂತ ಹೇಳಿ ಆ ರೀತಿ ಅವ್ರು ಹೇಳ್ಬಾರ್ದು. ಸೊ ಹಾಗಾಗಿ ನಮ್ಮ ಬುಡವನ್ನು ನಾವು ಹಿಡಿದಿರ್ಬೇಕು, ನಮ್ಮ ಬೇಸನ್ನು ನಾವು ಹಿಡಿದಿರ್ಬೇಕು, ಅದರ ಮೂಲಕ ನಾವು ಮುಂದುವರಿಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಈ ಒಂದು ತುಂಗಾ ನದಿಗೆ ಸಲ್ಲಿರ್ತಕ್ಕಂತ ಒಂದು ಪ್ರಶಸ್ತಿ, ಒಂದು ಗೌರವ ಅಂತ ಅನ್ಬೋದು. ತುಂಗಭದ್ರಾ ನದಿ ನೀರಿಗೆ ದಂಡೆಗುಂಟ ಇರುವೆಗಳು ಮುತ್ತುತ್ತಿದ್ವು ಅಂತಕ್ಕಂತ ಒಂದು ಮಾತು ಕೂಡ ನಾವು ಹಿರಿಯರ ಬಾಯಿಂದ ಕೇಳ್ತಾ ಇದ್ವಿ. ಆದ್ರೆ ಇವತ್ತು ಇಲ್ಲಿನ ಫ್ಯಾಕ್ಟರಿಗಳು, ಇಲ್ಲಿನ ಉದ್ಯಮಿಗಳು ತಮ್ಮ ತ್ಯಾಜ್ಯವನ್ನ ಆ ನದಿಗೆ ಬಿಡ್ತಿರೋದ್ರಿಂದ ನೀರು ಕಲುಷಿತವಾಗಿ ವಿಷಕಾರಿ ಆಗ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ಇಂಥ ಒಂದು ತುಂಗಭದ್ರಾ ಅಭಿಯಾನವನ್ನು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಸಂಘಟನೆಗಳಿಗೂ ಭಗವಂತನ
ಆ ಅಂಜನಾದ್ರಿ ಆಂಜನೇಯನ ಬಲವಿದೆ. ನಾವು ಆದಷ್ಟು ಮಟ್ಟಿಗೆ ಇದ್ರ ಬಗ್ಗೆ ತೀವ್ರವಾಗಿ ಹೋರಾಟವನ್ನ ಮಾಡಿ ಆ ತ್ಯಾಜ್ಯಗಳ ನಿರ್ಮೂಲನೆಗೆ ಕಾರಣರಾಗಬೇಕು. ನದಿಯನ್ನು ಉಳಿಸ್ಬೇಕು. ನದಿ ಉಳಿದ್ರೆ, ನದಿ ಅಂದ್ರೆ ಅದು ಹೆಣ್ಣು, ನದ ಅಂದ್ರೆ ಗಂಡು. ನೀವೆಲ್ಲ ಗಮನಿಸಿರುವಂತೆ ಎಲ್ಲ ನದಿಗಳಿಗೂ ಹೆಣ್ಣಿನ ಹೆಸರಿದೆ, ಹೆಣ್ಣು ಮಕ್ಕಳ ಹೆಸರಿದೆ. ಯಾಕೆಂದ್ರೆ ಹೆಣ್ಣು ಪವಿತ್ರವಾಗಿರ್ತಕ್ಕಂಥವಳು ಅಂತ. ನೀವು ಯಾವುದೇ ನದಿಗಳನ್ನ ತಗೊಳ್ರಿ, ಗಂಡಿನ ನದಿ ಎಲ್ಲೇ ಇಲ್ಲ. ಕೆಲವು ಮಾತ್ರ ಘಟಪ್ರಭಾ, ಮಲಪ್ರಭಾ ಕೂಡ ಅದು ಹೆಣ್ಣು ಸ್ತ್ರೀ ನದಿ ಅಂತೆ. ನದಿಗಳಲ್ಲಿ ಗಂಡು ನದಿಗಳು ಇದೆ, ಹೆಣ್ಣು ನದಿಗಳಿದೆ. ನಮ್ಮ ಪುಣ್ಯ ತುಂಗಭದ್ರಾ ನದಿ ನಮ್ಮ ಭಾಗದ ತಾಯಿ. ಆ ತಾಯಿಯ ಸಂರಕ್ಷಣೆ, ಆ ತಾಯಿಯ ಸ್ವಚ್ಛತೆ, ಆ ತಾಯಿಯ ಆರೋಗ್ಯ ಆಯುಷ್ಯಗಳನ್ನ ಕಾಪಾಡುವಂತ ಹೊಣೆ ನಮ್ಮೆಲ್ಲರ ಮೇಲಿದೆ. ಅದರ ಸ್ವಚ್ಛತೆಗಾಗಿ ನಾವೆಲ್ಲರೂ ಪಣ ತೊಡೋಣ, ಈ ಯಾತ್ರೆಯನ್ನು ಯಶಸ್ವಿಯಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರ್ಮಲ ತುಂಗಭದ್ರಾ ಅಭಿಯಾನದ 3ನೇ ಹಂತದ ಒಂದು ಪಾದಯಾತ್ರೆ ಅಂಗವಾಗಿ ಇವತ್ತು ನಮ್ಮ ರಥಯಾತ್ರೆ ಶ್ರೀ ಅಂಜನಾದ್ರಿ ಬೆಟ್ಟದಿಂದ ರಥಯಾತ್ರೆಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಜೊತೆಗೆ ಈ ಸಂದರ್ಭದಲ್ಲಿ ರಾಯಭಾರಿಯಾಗಿ ಮಾತೋಶ್ರೀ ಲಲಿತಾರಾಣಿ ರಂಗದೇವರಾಯಲವರು, ನಮ್ಮ ಹಾಸ್ಯ ಚಕ್ರವರ್ತಿಯಾದಂಥ ಮಾನ್ಯ ಬಿ ಪ್ರಾಣೇಶ್ ಅವರು, ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ರು, ತಿಪ್ಪಿರುದ್ರ ಸ್ವಾಮಿ ಅವರು ಅನೇಕರು ಸಹಿತ ಭಾಗವಹಿಸೋದ್ರ ಮುಖಾಂತರ ಈ ಏನು ನಿರ್ಮಲ ತುಂಗಭದ್ರಾ ಅಭಿಯಾನ ಯಶಸ್ವಿಯಾಗಬೇಕು. ಜೊತೆಗೆ ತುಂಗಭದ್ರೆಯನ್ನ ಪರಿಸರ ರಕ್ಷಣೆಯಿಂದ ನಾವೆಲ್ಲರೂ ಕಾಪಾಡಬೇಕಾಗಿದೆ. ಜೊತೆಗೆ ಇವತ್ತು ಯಾವುದೇ ರೀತಿಯಲ್ಲಿ ನೀರಿಗೆ ಧಕ್ಕೆ ಆಗದ ಹಾಗೆ, ಆ ತ್ಯಾಜ್ಯ ವಸ್ತುಗಳು ನೀರಿಗೆ ಬರದ ಹಾಗೆ, ಇದು ಮುಂದಿನ ಯುವ ಪೀಳಿಗೆಗೂ ಸಹಿತ ಹೆಚ್ಚಿನ ರೀತಿಯಲ್ಲಿ ಕುಡಿಲಿಕ್ಕಾಗ್ಲಿ ಬಳಸಲಿಕ್ಕಾಗ್ಲಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಆಗ್ಬೇಕನ್ನುವಂತ ದೃಷ್ಟಿಯಿಂದ ನಿರ್ಮಲ ತುಂಗಭದ್ರಾ ಅಭಿಯಾನ ಕಾರ್ಯ ಮಾಡ್ತಾ ಇದೆ. ಈಗಾಗಲೇ 3ನೇ ಹಂತ ಇದು ಪ್ರಾರಂಭ ಆಗಿದೆ. ಇಲ್ಲಿಂದ ಕಿಷ್ಕಿಂಧೆಯಿಂದ ಮಂತ್ರಾಲಯದವರೆಗೂ ಸಹಿತ ಪಾದಯಾತ್ರೆ ಆಗುವಂತ ಸಂದರ್ಭದಲ್ಲಿ ಅನೇಕ ಗಣ್ಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ತುಂಗಭದ್ರೆಯನ್ನ, ನಮ್ಮ ಜೀವನಾಡಿ ತುಂಗಭದ್ರೆಯನ್ನು ಕಾಪಾಡಬೇಕಾಗಿದ್ದು, ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಆ ದಿಶೆಯಲ್ಲಿ ಕಾರ್ಯಕ್ರಮ ಇವತ್ತು ಶ್ರೀ ಅಂಜನಾದ್ರಿ ಬೆಟ್ಟದಿಂದ ರಥಯಾತ್ರೆಗೆ ಕಾರ್ಯವನ್ನ ನಾವೆಲ್ಲರೂ ಕೂಡ್ಕೊಂಡು ಮಾಡ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮುಂದಿನ ಯುವ ಪೀಳಿಗೆಗೆ ನಾವು ಸ್ವಚ್ಛವಾದ ನೀರು ಜೊತೆಗೆ ಮಾಲಿನ್ಯ ರಹಿತವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅನೇಕರು ಇದರ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ, ಅವರ ಜೊತೆಗೆ ನಾವಿದ್ದೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಇವತ್ತು ನಿರ್ಮಲ ತುಂಗಭದ್ರಾ ಅಭಿಯಾನ ಹಾಕಿ ನಮ್ಮೊಂದು ಗೋಶಾಲೆಯಿಂದ ಆರಂಭವಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಮಾತಾ ಲಲಿತಾರಾಣಿಯವರು, ಪರಣ್ಣ ಸಾಬ್ ಅವರು, ತಿಪ್ಪರುದ್ರ ಸ್ವಾಮೀಜಿಯವರು, ಪ್ರಾಣೇಶ್ ಅವರು ಎಲ್ಲರೂ ಭಾಗವಹಿಸಿದರು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ನಾನು ಆಶೀರ್ವದಿಸ್ತೇನೆ. ಜೈ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.